ಸ್ಕೂಲ್ಗೆ ಹೊರಡ್ತಾ ಇದ್ಲು, ಮತ್ತೆ ತಲೆ ಸೋದ್ ಬಿದ್ಬಿಟ್ಲು. ಹಾ ಹೌದಾ? ಇದೆಲ್ಲ ಕಾಯಿಲೆ ಸೀರಿಯಸ್ ಆಗ್ತಾ ಇರೋ ಸಿಂಪ್ಟಮ್ಸ್ ಮೇಡಮ್. ಅವತ್ತಿಂದ ನಾನು ಹೇಳ್ತಾನೇ ಇದ್ದೀನಿ, ಯಾರೂ ಕೇಳೇ ಮಾಡ್ತಾ ಇಲ್ಲ. ಅವಳ ತಲೆಯಲ್ಲಿರೋ ಕಾಯಿಲೆ ಟೈಮ್ ಬಾಂಬ್ ಇದ್ದಂಗೆ, ಯಾವಾಗ ಸಿಡಿಯತ್ತೋ ಯಾರಿಗೂ ಗೊತ್ತೇ ಆಗಲ್ಲ. ನೀವು ಮಗು ವಿಷಯದಲ್ಲಿ ತುಂಬಾ ಬೇಜವಾಬ್ದಾರಿಯಾಗಿ ನಡ್ಕೊಂತಾ ಇದ್ದೀರಾ. ಇದ್ರ ಮೇಲೆ ನಾನೇನು ಹೇಳಕ್ಕಾಗಲ್ಲ. ಇಲ್ಲ ಮೇಡಮ್, ನಾವ್ ಯಾವ ಬೇಜವಾಬ್ದಾರಿ ತಂದೆನೂ ಇಲ್ಲ. ಸಾರಿ ಮೇಡಮ್. ಆದಷ್ಟು ಬೇಗ ನಾವು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಈಗಾಗಲೇ ತುಂಬಾ ಲೇಟ್ ಆಗಿದೆ ಅನ್ನೋದು ನಿಮ್ ತಲೆಯಲ್ಲಿರ್ಲಿ. ಬೇಗ ಮಗುನ ಹಾಸ್ಪಿಟಲ್ ಕರ್ಕೊಂಡ್ ಬನ್ನಿ. ಸರಿ ಮೇಡಮ್, ಕರ್ಕೊಂಡ್ ಬರ್ತೀವಿ. ಅಶೋಕ್, ಏನ್ ಮಾಡೋದು ಅಂತಾನೆ ತೋಚ್ತಾ ಇಲ್ಲ. ಆದ್ರೆ ಏನಾದ್ರೂ ಒಂದ್ ಮಾಡ್ಲೇಬೇಕು. ಏನ್ ತಡ ಮಾಡಕ್ಕಾಗಲ್ಲ. ನೀನ್ ಗಾಬರಿ ಆಗ್ಬೇಡ, ಏನಾದ್ರು ಒಂದು ಮಾಡೋಣ. ಆ MLA ಹತ್ರ ಹೋಗಿ ಸಹಾಯ ಕೇಳದ? ಹೋಗೋಣ. ಈ ಟೈಮಲ್ಲಿ ನಾವು ಸ್ವಾಭಿಮಾನ ಅಂತೆಲ್ಲ ನೋಡಕ್ಕಾಗಲ್ಲ. ಹೋಗೋಣ, ನಡೀರಿ. ಈಗ್ಲೇ ಹೋಗ್ಬೇಡಣ, ನಡೀರಿ. ನೀನ್ ಬರೋದು ಬೇಡ, ನಾನು ಒಬ್ಬನೇ ಹೋಗಿ ಬರ್ತೀನಿ. ನಿನ್ನ ಕೆಲ್ಸಕ್ಕೆ ಟೈಮ್ ಆಗ್ತಿದೆ ಅನ್ಸುತ್ತೆ. ನೀನೇನು ಚಿಂತೆ ಮಾಡಬೇಡ, ನೀ ಹೊರಡು. ಭೈರವಿನ ನಾನು ಹುಷಾರಾಗಿ ನೋಡ್ಕೊಳ್ತೇನೆ. ಹಾಂ, ಸರಿನಾ? ಆಯ್ತು. ನೀನೇನು ಚಿಂತೆ ಮಾಡಬೇಡ, ನೀ ಹೊರಡು. ಕೆಲ್ಸಕ್ಕೆ ಹೋಗ್ಲೇಬೇಕು. ನೋಡಿ, ನನ್ನ ಫೋನ್ ನನ್ನ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. MLA ಹತ್ರ ಮಾತಾಡ್ಬಿಟ್ಟು ಕಾಲ್ ಮಾಡೋದ್ ಮರಿಬೇಡಿ. ನಾನು ಮಾಡ್ತೀನಿ. ಹೊರಡ್ತೀನಿ ಅಶೋಕ್, ಟೈಮ್ ಆಯ್ತು. ಹೋಗ್ಬಾ. ಸರ್, ನಮ್ಮ ಮಗುಗೆ ಬ್ರೈನ್ ಟ್ಯೂಮರ್ ಇದೆ. ಅದಕ್ಕೆ ನಿಮ್ಮಿಂದ ಏನಾದ್ರು ಸಹಾಯ ಮಾಡಕ್ಕೆ